ಇನ್ನು ಪ್ರಜ್ವಲ್ ಅರೆಸ್ಟ್ ಆಯ್ತು. ರಾಜಕೀಯ ಬೆಳವಣಿಗೆ ಏನೆಲ್ಲ ಆಗ್ತಾ ಇದೆ? ಪ್ರಜ್ವಲ್ ಪ್ರಕರಣದಲ್ಲಿ ಬಹಳ ದೊಡ್ಡ ಕೆಸರಚಾಟ ಆಯ್ತು. ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ ಮಧ್ಯೆ ಆರೋಪ ಪ್ರತ್ಯಾರೋಪಗಳು ಕೂಡ ನಡೆಯಿತು. ಪ್ರಜ್ವಲ್ ಪ್ರಕರಣದಲ್ಲಿ ರಾಜಕೀಯ ಪಕ್ಷಗಳು ಕೆಸರಚಾಟದಲ್ಲಿ ತೊಡಗಿತು. ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ ಮಧ್ಯೆ ಆರೋಪ ಪ್ರತ್ಯಾರೋಪಗಳಾಯಿತು. ವಿಡಿಯೋ ಹೇಳಿಕೆಯಲ್ಲಿ ಷಡ್ಯಂತ್ರ ಅನ್ನೋ ಮಾತನ್ನ ಹೇಳಿದ್ರು ಪ್ರಜ್ವಲ್. ವಿದೇಶದಲ್ಲಿ ಕೂತು ಮಾಡಿದಂತಹ ವಿಡಿಯೋದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ನಡೆಸಲಾಗಿದೆ ಅಂತ. ಇದ್ರ ಬಗ್ಗೆ ಕೂಡ ಈಗ ಎಸ್ಐಟಿ ವಿಚಾರಣೆ ನಡೆಸಲಿದೆ. ಷಡ್ಯಂತ್ರ ಯಾರಿಂದ ಅನ್ನೋದರ ಬಗ್ಗೆ ವಿಚಾರಣೆ ಮಾಡುತ್ತೆ ಎಸ್ಐಟಿ. ವಿಡಿಯೋ ಹಂಚಿಕೆಯ ಹಿಂದೆ ಯಾರ ಕೈವಾಡ ಇದೆ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಕೊಡಬೇಕಾಗುತ್ತೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಈಗ ಬಿಜೆಪಿ ಸೈಲೆಂಟ್ ಆಗಿದೆ. ರಾಜಕೀಯವಾಗಿ ಏನೆಲ್ಲ ಆಗ್ತಾ ಇದೆ ಅಂತ ಆರಂಭದಲ್ಲಂತೂ ಒಂದಷ್ಟು ಕೆಸರಚಾಟಗಳು ನಡೆದು ಹೋಯ್ತು ರಾಜಕೀಯ ಪಕ್ಷಗಳಲ್ಲಿ. ಆದ್ರೆ ಈಗ ಬಿಜೆಪಿ ಸೈಲೆಂಟ್ ಆಗಿದೆ. ಕಾನೂನು ಪ್ರಕಾರ ಏನಾಗುತ್ತೋ ಆಗ್ಲಿ ಅನ್ನೋ ನಿರ್ಧಾರಕ್ಕೆ ಬಿಜೆಪಿ ಬಂದಿದೆ. ಸಮರ್ಥಿಸೋ ಬರದಲ್ಲಿ ಟೀಕೆಗೆ ಗುರಿಯಾಗೋದು ಬೇಡ ಅಂತ ತೀರ್ಮಾನಿಸಿದೆ ಬಿಜೆಪಿ. ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ ಕುಮಾರಸ್ವಾಮಿ. ವಿಡಿಯೋ ಹಂಚಿದವರ ವಿರುದ್ಧ ಕ್ರಮಕ್ಕೂ ಕೂಡ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಪ್ರಜ್ವಲ್ ವಿಚಾರದಲ್ಲಿ ಪ್ರಕರಣದಲ್ಲಿ ಆರಂಭದಿಂದ ಹಿಡಿದು ಮೊನ್ನೆ ತನಕವೂ ಬಹಳ ದೊಡ್ಡ ಕೆಸರಚಾಟಗಳು ನಡೆದೋಯ್ತು. ಆದ್ರೆ ಒಂದ್ ಹಂತಕ್ಕೆ ಕಾಂಗ್ರೆಸ್ ಕೂಡ ಸೈಲೆಂಟ್ ಆಯ್ತು. ಈಗ ಬಿಜೆಪಿ ಕೂಡ ಸೈಲೆಂಟ್ ಆಗಿದೆ. ಯಾಕಂದ್ರೆ ಸಮರ್ಥನೆ ಮಾಡ್ಕೊಳ್ಳೋ ಬರದಲ್ಲಿ ಟೀಕೆ ಗುರಿ ಆಗೋದು ಬೇಡ, ಯಾಕಂದ್ರೆ ಪ್ರಜ್ವಲ್ ಮೇಲೆ ಇರುವಂತಹ ಆರೋಪವೇ ಅಂತದ್ದು ಅಂತ. ಈಗ ಸದ್ಯಕ್ಕೆ ಅರೆಸ್ಟ್ ಆದ ನಂತರ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಶ್ವೇತಾ, ತಾವು ಹೇಳಿದಂತೆ ಕಾಂಗ್ರೆಸ್ ಕೂಡ ಒಂದು ಹಂತದಲ್ಲಿ ಈಗ ಸೈಲೆಂಟ್ ಆಗಿದೆ ಮತ್ತು ಬಿಜೆಪಿ ನಿಶ್ಚಿತವಾಗಿ ಈ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಮಾತನಾಡಿ ಅಥವಾ ಒಂದು ಸಮರ್ಥನೆಯನ್ನು ಮಾಡಿಕೊಳ್ಳುವ ಬರದಲ್ಲಿ ಟೀಕೆಗೆ ಗುರಿಯಾಗಬಾರ್ದು ಎನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದೆ. ಇಲ್ಲಿ ಕಾರಣ ಏನು? JDS ಮತ್ತು ಬಿಜೆಪಿ ಮೈತ್ರಿಯಾಗಿದೆ. ಆರಂಭದಲ್ಲಿ ಈ CD ಪ್ರಕರಣ ಬರ್ತಾ ಇದ್ದಂತೆ ಸ್ವತಃ JDSನ ನಾಯಕರಾಗಿರುವಂಥ ಕುಮಾರಸ್ವಾಮಿ ಅವರು ಇರಬಹುದು ಅಥವಾ JDSನ ಪ್ರಮುಖ ನಾಯಕರುಗಳು ಪ್ರಜ್ವಲ್ಗೂ ನಮಗೂ ಸಂಬಂಧವೇ ಇಲ್ಲ ಎನ್ನುವಂಥ ರೀತಿಯಲ್ಲಿ ಮಾತನಾಡಿದರು. ನಂತರದಲ್ಲಿ ದೇವರಾಜೇಗೌಡರವರ ಆಡಿಯೋ ಬಿಡುಗಡೆ ಆಯಿತು. DK ಶಿವಕುಮಾರ್ ಅವರು ಇದರಲ್ಲಿ ಕೈ ಜೋಡಿಸಿದ್ದಾರೆ ಎನ್ನುವಂಥ ಆರೋಪಗಳೆಲ್ಲ ಏನು ವಕೀಲರಾದಂಥ ದೇವರಾಜೇಗೌಡರು ಮಾಡಿದರು. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಸ್ವಲ್ಪ ರಾಜಕೀಯವಾಗಿ ಇದನ್ನು ಮಾತಾಡೋಕ್ಕೆ ಶುರು ಮಾಡಿದ್ರು. ಇದರಲ್ಲಿ ಯಾವ ರೀತಿಯ ಷಡ್ಯಂತ್ರ ಆಗಿದೆ, ದೇವೇಗೌಡರ ಫ್ಯಾಮಿಲಿಯನ್ನು ಮುಗಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ಸ್ವತಃ DK ಶಿವಕುಮಾರ್ ಅಂತ ಪ್ರಮುಖ ನಾಯಕರುಗಳು ಭಾಗಿಯಾಗಿದ್ದಾರೆ ಹೇಳುವಂಥ ಒಂದು ಸಂದೇಶವನ್ನು ರಾಜ್ಯ ಜನತೆ ಮುಂದಿಡೋಕ್ಕೆ ಶುರು ಮಾಡಿದರು. ಆಗ ಇದು ಒಂದು ಹಂತದಲ್ಲಿ ಪೀಕಿಗೆ ಹೋಯಿತು ಶ್ವೇತಾ. ಆದರೆ ಆ ಚುನಾವಣೆ ನಡೀತಾ ಇದ್ದಂಥ ಸಂದರ್ಭ ಆಗಿತ್ತು. ಹಾಗಾಗಿ ಬಿಜೆಪಿ ತೀವ್ರವಾಗಿ ಇದನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಕೂಡ ಮುಂದಾಗಲಿಲ್ಲ. JDS ನಾಯಕರುಗಳು ಮಾತಾಡ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ. ಅವರು ಮಾತನಾಡಲಿ, ಇದನ್ನು ಮಾತನಾಡಿದಷ್ಟು ಹೆಚ್ಚಿಗೆ ಒಂದು ನಮಗೆ ಸಮಸ್ಯೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರದ ಬಿಜೆಪಿ ನಾಯಕರುಗಳೇ ರಾಜ್ಯ ನಾಯಕರುಗಳಿಗೆ ಸೂಚನೆಯನ್ನು ಕೊಟ್ಟರು. ಅತಿಯಾಗಿ ಮಾತನಾಡದಂತೆ ಮತ್ತು ಇದನ್ನು ಸಮರ್ಥನೆಯನ್ನು ಮಾಡಿಕೊಳ್ಳದಂತೆ ಒಂದು ಸಂದೇಶ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರುಗಳು ಆರಂಭದಿಂದ ಇಲ್ಲಿಯ ತನಕ ಹೆಚ್ಚಾಗಿ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ ದೇವರಾಜೇಗೌಡರು ಬಿಡುಗಡೆ ಮಾಡಿದಂಥ ಒಂದು ಆಡಿಯೋ ಏನಿದೆ, ಶಿವರಾಮೇಗೌಡರು ಮಾತನಾಡಿದ್ದಾರೆ ಅನ್ನುವಂಥ ಆಡಿಯೋ ಇರಬಹುದು, ಅದರಲ್ಲಿ DK ಶಿವಕುಮಾರ್ ಅವರು ಕೂಡ ಕೈ ಜೋಡಿಸಿದ್ದಾರೆ ಅನ್ನುವಂಥ ಆರೋಪ ಏನಿರಬಹುದು. ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರುಗಳು ದೇವರಾಜೇಗೌಡರ ಹೆಗಲ ಮೇಲೆ ಗನ್ನನ್ನು ಇಟ್ಟು ಇಲ್ಲ, ಇದರಲ್ಲಿ ಕಾಂಗ್ರೆಸ್ ನಾಯಕರು ಪಾತ್ರವನ್ನು ವಹಿಸಿದ್ದಾರೆ, ಅದರಲ್ಲಿ ಪ್ರಮುಖವಾದ ಒಂದು ನಿರ್ಣಾಯಕವಾದ ಪಾತ್ರ ಅವ್ರದ್ದಿದೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳುವ ಪ್ರಯತ್ನವನ್ನು ಮಾಡಿದರು. ಆದರೆ ಪ್ರಜ್ವಲ್ ಎಲ್ಲಿಯೂ ಕೂಡ ಅವರನ್ನ ಸಮರ್ಥನೆಯನ್ನು ಮಾಡಿಕೊಳ್ಳಿಲ್ಲ. ಈಗ ಪ್ರಜ್ವಲ್ನನ್ನು SITಗೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ, ಅಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಯಾರು ಕೂಡ ಇದಕ್ಕೆ ಸಮರ್ಥನೆಯನ್ನು ಮಾಡ್ಕೊಳ್ಬಾರ್ದು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ಮುಂದಿರುವಂಥ ವಿಚಾರ ಏನು? ಜೂನ್ ಅಂತ್ಯದಲ್ಲಿ ಅಧಿವೇಶನವನ್ನು ಕರೆಯಲಾಗುತ್ತೆ ಶ್ವೇತಾ. ಆ ಸಂದರ್ಭದಲ್ಲಿ ನಿಶ್ಚಿತವಾಗಿ DK ಶಿವಕುಮಾರ್ ಈಗಾಗಲೇ ಹೇಳಿದ್ದಾರೆ, ಕುಮಾರಸ್ವಾಮಿ ಅವರಿಗೆ ನಾನು ಸದನದ ಒಳಗಡೆ ನಿಂತು ಮಾತನಾಡ್ತೇನೆ, ಅಧಿವೇಶನದಲ್ಲಿ ಉತ್ತರವನ್ನು ಕೊಡ್ತೇನೆ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಅಟ್ ದ ಸೇಮ್ ಟೈಮ್ ಬಿಜೆಪಿ ಕೂಡ ಬಹಳವಾದ ದೊಡ್ಡ ಅಸ್ತ್ರ ಸಿಕ್ಕಿರುವಂಥದ್ದು. ವಾಲ್ಮೀಕಿ ನಿಗಮದ ಅಧಿಕಾರಿ ಈಗಾಗಲೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಒಂದು ಬಹಳ ದೊಡ್ಡ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಿದ್ದಾವೆ. ಈ ಸಂದರ್ಭದಲ್ಲಿ ಸಚಿವ ನಾಗೇಂದ್ರ ಅವರ ತಲೆದಂಡಕ್ಕೆ ಬಿಜೆಪಿ ಆಗ್ರಹವನ್ನು ಮಾಡ್ತಾ ಇದೆ. ಅಧಿವೇಶನದ ಒಳಗಡೆ ಕೂಡ ಕಾಂಗ್ರೆಸ್ ನಾಯಕರು ಅಥವಾ ಸಿದ್ದರಾಮಯ್ಯನವರು ನಾಗೇಂದ್ರ ಅವರನ್ನು ವಜಾ ಮಾಡದೆ ಹೋಗಿದ್ದಿದ್ರೆ ಬಹುಶಃ ಅಧಿವೇಶನದಲ್ಲಿ ಬಿಜೆಪಿಗೆ ಬಹಳ ದೊಡ್ಡ ಅಸ್ತ್ರವಾಗಿ ಈ ಒಂದು ಪ್ರಕರಣವನ್ನು, ಯಾವುದು ಅಧಿಕಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಆ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡು ಸದನದ ಒಳಗೂ ಮತ್ತು ಹೊರಗೂ ಹೋರಾಟವನ್ನು ಮಾಡುತ್ತೆ. ಮತ್ತು
ಕಾಂಗ್ರೆಸ್ ಮತ್ತು JDSಗೆ ಇರುವಂಥದ್ದು ಸಹಜವಾಗಿ JDS ಕುಮಾರಸ್ವಾಮಿ ಅವರು ಈ ಪೆನ್ಡ್ರೈವ್ ಪ್ರಕರಣವನ್ನು ಪ್ರಸ್ತಾಪ ಮಾಡ್ತಾರೆ. ದೇವೇಗೌಡರ ಫ್ಯಾಮಿಲಿಯನ್ನು ಮುಗಿಸೋದಕ್ಕೆ DK ಶಿವಕುಮಾರ್ ಕೈ ಜೋಡಿಸ್ತಾರೆ ಅನ್ನುವಂಥ ಆರೋಪವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಹೀಗಾಗಿ ಅದು ಕೂಡ ಸದನದಲ್ಲಿ ಪ್ರಸ್ತಾಪ ಆಗಬಹುದು. ಒಟ್ಟಾರೆಯಾಗಿ ಈ ರಾಜಕೀಯ ವಿದ್ಯಮಾನಗಳನ್ನು ನೋಡ್ತಾ ಹೋದಾಗ ಈ ಪ್ರಜ್ವಲ್ ಈಗ ಬಂದಿದ್ದಾನೆ, ಆತನನ್ನು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಅದು ಬೇರೆ ವಿಚಾರ. ಆದರೆ ಹೇಳಿಕೆ ಪ್ರತಿ ಹೇಳಿಕೆಗಳಿಗೆ ಮತ್ತಷ್ಟು ಹೆಚ್ಚಾಗಬಹುದು. ಯಾಕೆಂದರೆ ಆ ದೇವರಾಜೇಗೌಡ ಈ ಬೇರೆ ಬೇರೆ ಯಾವ ಆಡಿಯೋಗಳನ್ನು ಬಿಡ್ತಾರೋ ಗೊತ್ತಿಲ್ಲ, ಅಲ್ಲಿ ಇನ್ನಷ್ಟು ಆಡಿಯೋಗಳಿದೆ. DK ಶಿವಕುಮಾರ್ ಅವರು ಮಾತಾಡಿದ್ದಾರೆ ಎನ್ನುವಂಥ ಮಾತುಗಳನ್ನು ಏನು ಹೇಳ್ತಾ ಇದ್ದಾರೆ. ಮೊನ್ನೆ ಪೊಲೀಸರು ಅವರನ್ನು ವಿಚಾರಣೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ದೇವರಾಜೇಗೌಡ ಕೊಟ್ಟಂಥ ಹೇಳಿಕೆ ಇದೆ, ಇದರಲ್ಲಿ ಎಷ್ಟೆಷ್ಟು ಹಣದ ವ್ಯವಹಾರ ಆಗಿದೆ ಎನ್ನುವಂಥ ಮಾತುಗಳನ್ನು ಅವರು ಹೇಳ್ತಾ ಇದ್ರು. ಹೀಗಾಗಿ ಜನರಿಗೆ ಇದು ಯಾವುದು ಸರಿ ಯಾವುದು ತಪ್ಪು, ಯಾರೆಲ್ಲ ಕೈ ಜೋಡಿಸಿದ್ದಾರೆ ಎನ್ನುವಂಥ ಒಂದು ಸಹಜವಾದ ಕುತೂಹಲ ಇದೆ. ಆದರೆ ಪ್ರಜ್ವಲ್ನನ್ನು ಯಾರು ಸಮರ್ಥನೆಯನ್ನು ಮಾಡ್ಕೊಳ್ತಾ ಇಲ್ಲ. ಅದು ಕುಮಾರಸ್ವಾಮಿ ಅವರಾಗಿರಬಹುದು ಅಥವಾ ದೇವೇಗೌಡರಾಗಿರ್ಬೋದು. ಸ್ವತಃ ದೇವೇಗೌಡರು ಒಂದು ಪತ್ರವನ್ನು ಬರೆದ್ರು, ಎಲ್ಲೇ ಇದ್ರು ಬಂದು ತನಿಖೆಗೆ ಒಳಪಟ್ಟು ವಿಚಾರಣೆಯನ್ನು ಎದುರಿಸುವಂಥ ಒಂದು ಪತ್ರವನ್ನು ಪ್ರಜ್ವಲ್ಗೆ ಬರೆದಿದ್ರು. ಹೀಗಾಗಿ ಪ್ರಜ್ವಲ್ನನ್ನು ಸಮರ್ಥನೆ ಮಾಡಿಕೊಳ್ಳುವುದನ್ನು ಬಿಟ್ಟು ದೇವೇಗೌಡರ ಫ್ಯಾಮಿಲಿಯನ್ನು ಟಚ್ ಮಾಡಿರುವಂಥ ಅಥವಾ ದೇವೇಗೌಡರನ್ನ ರಾಜಕೀಯವಾಗಿ ಮುಗಿಸಬೇಕೊಳ್ಳುವಂಥ ಪ್ರಯತ್ನವನ್ನು ಕಾಂಗ್ರೆಸ್ನ ಕೆಲ ನಾಯಕರುಗಳು ಮಾಡಿದ್ರು ಅನ್ನುವಂಥ ಆರೋಪವನ್ನು ಏನು ಕುಮಾರಸ್ವಾಮಿ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ, ಅದು ಇನ್ನಷ್ಟು ಜಾಸ್ತಿ ಆಗ್ಬೋದು. ಯಾಕೆಂದರೆ ತನಿಖೆಗೆ ಸಹಕರಿಸಿಯೇ ಆತ ಬಂದಿದ್ದಾನೆ ಎನ್ನುವಂಥ ಮಾತುಗಳನ್ನು ಹೇಳುವುದರ ಜೊತೆಗೆ ರಾಜಕೀಯವಾಗಿ JDS ಅನ್ನು ಮುಗಿಸೋದಕ್ಕೆ ಯಾವೆಲ್ಲ ಷಡ್ಯಂತ್ರಗಳಾದವು ಹೇಳುವುದನ್ನು ಕುಮಾರಸ್ವಾಮಿ ಅವರು ಬಹುಶಃ ಇದನ್ನು ಮತ್ತೊಂದು ಪೀಕಿಗೆ ತೆಗೆದುಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಶಿವರಾಮೇಗೌಡರು ಮಾತನಾಡಿದ್ದಾರೆ ಎನ್ನುವಂಥ ಆ ಆಡಿಯೋಗಳು ಈಗಾಗಲೇ ಜನಸಾಮಾನ್ಯರ ಕಿವಿಗೆ ಬಿದ್ದಿದೆ. ಅದರಲ್ಲಿ ದೇವೇಗೌಡರ ಹೆಸರುಗಳು ಬರ್ತವೆ. ಶಿವರಾಮೇಗೌಡರ ಅವರ ವಿರುದ್ಧ ಈಗಾಗಲೇ JDS ಪ್ರತಿಭಟನೆಯನ್ನು ಮಾಡಿದೆ. ಹೀಗಾಗಿ ಒಂದು ರಾಜಕೀಯವಾಗಿ ನೋಡಿದಾಗ ಕಾಂಗ್ರೆಸ್ ಮತ್ತು ಅಥವಾ DK ಶಿವಕುಮಾರ್ ಫ್ಯಾಮಿಲಿ ಅಥವಾ ಕುಮಾರಸ್ವಾಮಿ ಅವರ ನಡುವೆ ಏನು ಒಂದು ವಾಕ್ಸಮರಗಳು ನಡೀತಾ ಇದ್ವು, ಅದು ಇನ್ನಷ್ಟು ತೀವ್ರ ಹೋಗಬಹುದು. ಆದರೆ ಸಿದ್ದರಾಮಯ್ಯನವರು ಅಥವಾ DK ಶಿವಕುಮಾರ್ ಎಲ್ಲಿಯೂ ಕೂಡ ತೀವ್ರವಾಗಿ JDSನವರ ಆರೋಪಗಳಿಗೆ, ಕುಮಾರಸ್ವಾಮಿ ಅವರ ಆರೋಪಗಳಿಗೆ ಉತ್ತರವನ್ನು ಕೊಡ್ತಾ ಇಲ್ಲ. ಅವರು ಉತ್ತರವನ್ನು ಕೊಟ್ಟಷ್ಟು ಟ್ರಿಗರ್ ಆಗ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಮತ್ತೊಂದು ಮೇಲಿಂದ ಮೇಲೆ ಆರೋಪಗಳನ್ನು ರಾಜಕೀಯವಾಗಿರಬಹುದು ಅಥವಾ ಅವರ ನಡುವಿನ ರಾಜಕೀಯ ಒಂದು ರೀತಿಯ ಅಸಮಾಧಾನ ವೈಷಮ್ಯಗಳಿರ್ಬೋದು, ಅದನ್ನು ಬಳಸಿಕೊಂಡು ಕುಮಾರಸ್ವಾಮಿ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಅವರಿಗೆ ಮಾತನಾಡೋದಕ್ಕೆ ನಾವೊಂದಿಷ್ಟು ಅವಕಾಶವನ್ನು ಕೊಡಬಾರ್ದು ಎನ್ನುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಆರಂಭದ ದಿನಗಳಿಂದಲೂ ಕೂಡ ಎಲ್ಲಿಯೂ ಮಾತಾಡಿಲ್ಲ. ತನಿಖೆ ಆಗ್ತಾ ಇದೆ, ನಾವು SIT ರಚನೆ ಮಾಡಿದ್ದೀವಿ ಹೇಳುವಂಥ ಬಹಳ ಕಾನೂನಾತ್ಮಕವಾದ ಬಹಳ ಬುದ್ಧಿವಂತಿಕೆ ಉತ್ತರವನ್ನು ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಅವರ ಹೆಸರು ಮತ್ತೆ ಮತ್ತೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಅವರು ಕೆಲವೊಂದು ವೇಳೆ ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿದ್ದಿದೆ ಮತ್ತು ಇದು ತನ್ನ ಹೆಸರನ್ನು ಬಳಸ್ಕೊಂಡ್ರೆ ಅವರಿಗೆ ಲಾಭ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಈ ರೀತಿಯ ಅಂದರೆ ತಾನು ಅದರಲ್ಲಿ ಯಾವುದೇ ಭಾಗಿಯಾಗಿಲ್ಲ, ತಾನು ಅದನ್ನು ತಪ್ಪಿಸಿಕೊಳ್ಳುವಂಥ ಪ್ರಶ್ನೆಯೇ ಉದ್ಭವ ಆಗುವುದು. ಯಾಕೆ ನಾನು ಕೈವಾಡವೇ ಇಲ್ಲ ಹೇಳುವಂಥ ಮಾತುಗಳನ್ನು ಹೇಳುವುದರ ಜೊತೆಗೆ ಕುಮಾರಸ್ವಾಮಿ ಅವರಿಗೆ ಉತ್ತರವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಆದರೆ ಒಂದು ಅಂತಿಮವಾಗಿ ಇದು ರಾಜಕೀಯವಾಗಿ ಮತ್ತಷ್ಟು ಪೀಕ್ಗೆ ಹೋಗುತ್ತೆ, ಪ್ರತಿ ಹೇಳಿಕೆಗಳಿಗೆ ಸಾಕ್ಷಿಯಾಗುತ್ತೆ ಮತ್ತು ಸದನದಲ್ಲಿ ನಿಶ್ಚಿತವಾಗಿ CD ಪ್ರಕರಣ ಮತ್ತೆ ಚರ್ಚೆಗೆ ಬರುತ್ತೆ. ಥ್ಯಾಂಕ್ ಯು ರವಿ ಶಿವರಾಮ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.